ರುದ್ರ, ನಿನ್ನಿಂದ ನಾವೆಲ್ಲ ಗಿನ್ನಿಸ್ ರೆಕಾರ್ಡ್ ಸೇರೋ ಹಾಗಾಯಿತು. ಯಾಕ್ರಪ್ಪ ಅಂಥದ್ದೇನು ಮಾಡಿದೆ? ನನ್ನಿಂದ ನೀವೆಲ್ಲ ಗಿನ್ನಿಸ್ ರೆಕಾರ್ಡ್ ಸೇರೋ ಅಂಥದ್ದು? ಬಂಡವಾಳನೇ ಹಾಕ್ದಿರ ನಿನ್ನ ಬಿಸ್ನೆಸ್ಗೆ ಪಾರ್ಟ್ನರ್ ಮಾಡ್ಕೊಂಡಿದ್ದೆಲ್ಲಪ್ಪ. ಇಡೀ ಪ್ರಪಂಚದಲ್ಲೇ ಬಂಡವಾಳ ಹಾಕಿದೆ ಈ ಬಿಸ್ನೆಸ್ ಬಿಸ್ನೆಸ್ ಪಾರ್ಟ್ನರ್ ಯಾರೂ ಆಗಿಲ್ಲ. ಅಂಥದ್ರಲ್ಲಿ ನಾವೆಲ್ಲ ಆಗಿದ್ದೀವಿ ಅಂದರೆ ಅದು ಗಿನ್ನಿಸ್ ರೆಕಾರ್ಡ್ ಅಲ್ವೇನೋ? ಆದರೆ ಒಂದು ಬೇಜಾರಿದೆ. ಏನೋ ನಿನ್ನ ಬೇಜಾರು? ತಕ್ಷಕವನ್ನು ಕರ್ಕೊಂಡು ಹೋಗಿದ್ದು ನೀನು, ತಪ್ಪು ಮಾಡಿದ್ದು ನೀನೇ. ಆದರೆ ಕಾಡಿಂದ ವಾಪಸ್ ಬಂದಮೇಲೆ ತಾಯ್ತಾ ಕಟ್ಸಿದ್ದು ನಮಗೆ. ತಾಯ್ತಾ ಇರೋದು ರಕ್ಷಣೆಗೆ, ಭಯ ಹೋಗ್ಸೋಕ್ಕೆ. ಅದಕ್ಕೆ ಅದನ್ನು ನಿಮಗೆ ಕೊಟ್ಟಿದ್ದು. ಅವತ್ತಿತ್ತಲ್ಲ ಭಯ ನಿನಗೆ? ಈಗಿಲ್ಲ ಕಣೋ ಭಯ. 10 ವರ್ಷ ಆಯಿತು, ಯಾವ ಹಾವು ಕಣ್ಣು ಕಾಣಿಸ್ಲಿಲ್ಲ. ತೆಗಿತೀನಪ್ಪ ಈ ತಾಯ್ತನ. ನನ್ನ ಹೆಂಡತಿಗಂತೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಗಿದೆ ಈ ತಾಯ್ತದ ಬಗ್ಗೆ. ತಾಯ್ತಾ ತೆಗೆದ್ರೆ ನಿಜವಾಗ್ಲೂ ಕೇಡ್ಗಾಲ ಶುರು ಆದಂಗೆ. ಸಾಮಾನ್ಯ ತಾಯ್ತಾ ಅಲ್ಲ ಇದು. ಇದು ಬಾಬಾ ಕೊಟ್ಟಿರೋ ತಾಯ್ತಾ. 10 ವರ್ಷದಿಂದ ನೀವು ಆರಾಮಾಗಿದ್ದೀರಿ, ಪ್ರಾಣ ಉಳಿದಿದೆ ಅಂದರೆ ಅದು ಬಾಬಾ ಕೊಟ್ಟಿರೋ ಈ ತಾಯ್ತದ ಮಹಿಮೆಯಿಂದ. ತಿಳ್ಕೊಳ್ಳಿ. ರುದ್ರ, ಮಾಡಿದ ತಪ್ಪಿಗೆ ಒಂದಿನನೂ ನಿನಗೆ ಪಾಪ ಪ್ರಜ್ಞೆ ಕಾಡಲೇ ಇಲ್ವೇನೋ? ಖಂಡಿತವಾಗ್ಲೂ ಇಲ್ಲ. ಆದರೆ ಪಾಪ ಪ್ರಜ್ಞೆ ಬೇರೆ ಥರ ಕಾಡ್ತಾ ಇದೆ. ಬಾಬನ ಆಶೀರ್ವಾದ ಇದ್ದು ನಾಗಮಣಿನ ಕೈವಶ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋ ಪಾಪ ಪ್ರಜ್ಞೆ. ಹೇಮಾ, 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 ಬಂದೆ. ಯಾಕ್ರಿ ಹೀಗೆ ಕಿರ್ಚ್ತಾ ಇದ್ದೀರಾ? ಮನೇನೆ ಅದರ್ತಾ ಇದೆ. ಏನಾಯ್ತು? ಕಬೋರ್ಡ್ ಕೀ ಏನಾರು ಸಿಗ್ತಾ ನಿನಗೆ? ಈ ನಿಮ್ ಕಬೋರ್ಡ್ನ ನಾನು ಯಾವತ್ತೂ ಉಪಯೋಗಿಸಿಲ್ವೇ. ಆದ್ರೆ ಏನಂತೆ ಸಿಗ್ತಾ ಅಂತ ಕೇಳಿದೆ ಅಷ್ಟೇ. ಏನಾಯ್ತು? ಯಾಕಿಷ್ಟು ಗಾಬರಿಲಿದ್ದೀರಾ ನೀವು? ಯಾವುದೋ ಜ್ಞಾನದಲ್ಲಿ ಇಲ್ಲೇ ಎಲ್ಲೋ ಇಟ್ಟಿರ್ತೀರಾ ಹುಡುಕಿ. ತುಂಬ ಹಗುರ ಮಾತಾಡ ಆಕಿ ಬಗ್ಗೆ ನೀನು. ಅದು ನಂಗೆ ತುಂಬ ಮುಖ್ಯ. ಅದು ಸಿಗ್ಲಿಲ್ಲ ಅಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ರೀ, ಒಂದು ಫೋನ್ ಮಾಡಿದ್ರೆ ಮನೆಗೆ ಬಂದು ಹೊಸ ಡ್ಯೂಪ್ಲಿಕೇಟ್ ಕೀ ಮಾಡ್ಕೊಡ್ತಾರಪ್ಪ. ಅಥವಾ ಇರಿ, ಬೇರೆ ಕೀ ಎಲ್ಲ ಆಗುತ್ತಾ ಅಂತ ನೋಡ್ತೀನಿ. ಹಾ, ಹೇಮಾ, ಹೇಮಾ, ಮುಟ್ಬೇಡ ನೀನಿದ್ನ. ಇದನ್ನ ನಾನು ಬಿಟ್ಟು ಬೇರೆ ಯಾರು ಮುಟ್ಬಾರ್ದು ಹೇಳಿದ್ದೀನಿ. ಏನಾಯ್ತು ನಿಮಗೆ? ಈ ಮನೆಗೆ ಬಂದಾಗಿಂದ ಬೀಗ ಹಾಕಿ ಭದ್ರ ಮಾಡಿಟ್ಟಿದ್ದೀರಾ ಈ ಬೀರುನ. ಹೆಣ್ತೀರಿ ನಾನು, ಕಳ್ಳಿ ಅಲ್ಲ. ಅಲ್ಲ, ಅಂಥದ್ದು ಏನು ಇಟ್ಟಿದ್ದೀರಾ ಅಂತ ಈ ಬೀರುಲಿ ನೀವು ಹೇಳಿ? ಅದು ಏನಿಲ್ಲ ಹೇಮಾ, ಸುಮ್ಮನೆ ಬಿಡು, ನಾನೇ ಹುಡುಕ್ತೀನಿ. ಬೀರುನಂತೂ ಮುಟ್ಬೇಡ ಅಂದ್ರಿ. ಹೋಗ್ಲಿ, ಕೀ ಹುಡುಕಕ್ಕಾದ್ರೂ ಸಹಾಯ ಮಾಡಬಹುದಾ? ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ನಿಮಗೆ. ನೀನಲ್ವಾ, ಹುಡುಕು. ಹೌದು, ಅರ್ಜುನಲ್ಲಿ ಎಲ್ಲಿ ಹೋದ್ನೋಪ್ಪ? ನನಗಂತೂ ಹೇಳಿ ಹೋಗ್ಲಿಲ್ಲ, ಮನೇಲೂ ಕಾಣಿಸ್ತಾ ಇಲ್ಲ. ತಗೊಳಿಕಿ. ಹಬ್ಬ, ಸಿಕ್ತು. ನಿಮ್ಗೇನಾದ್ರೂ ಹೇಳೋಗಿದ್ದಾನ ಅರ್ಜುನ? ಇಲ್ಲ, ಬೆಳಗ್ಗೆಯಿಂದ ನಾನು ನೋಡಿಲ್ಲ ಅರ್ಜುನ. ಹೇಳ್ದೆ ಕೇಳ್ದೆ ಮಾಯ ಆಗ್ಬಿಡ್ತಾನೆ ನಿಮ್ಮ ಸುಪುತ್ರ. ಅದು ಏನು ಹೇಳೋದು ಅವನಿಗೆ? ಗೊತ್ತಮ್ಮ ನೀನು ಏನಕ್ಕೆ ಫೋನ್ ಮಾಡಿದ್ಯಾ ಅಂತ. ಅಜ್ಜಿ ಕೇಳಿರ್ತಾರೆ, ಅದಕ್ಕೆ ನೀನು ಗಾಬರಿ ಆಗಿರ್ತೀಯ. ಬರ್ತೀನಿ, ಅಲ್ಲಿವರೆಗೂ ಹೇಗೋ ಮ್ಯಾನೇಜ್ ಮಾಡು. ಆಯಿತು, ಅಜ್ಜಿಗೆ ಗೊತ್ತಾಗ್ದಂಗೆ ರಾತ್ರಿ ಬಂದು ಮಲಗಿ, ಬೆಳಿಗ್ಗೆ ಅವ್ರು ಎದ್ದ ಮೇಲೆ ಅವ್ರ ಎದುರುಗಡೆ ಬಂದು ನಿಂತಿರ್ತೀನಿ. ಸರಿನಾ? ಬಾಯ್, ಲವ್ ಯು.